ತ್ರಿಶತ್ಕುಲ ತಿಮಿರ ಪ್ರಭಾಕರನಲ್ಲಿ ಪುರಾಯಿಸುವ ಪೂಜಿತ ಪ್ರಬಲನಾದ ಎಲ್ಲಾ ಕಿರೀಟಿ, ಈ ತ್ರಿಭುವನಗಳು ನಿನಗ್ಯಾರು ಶಾಟಿ? ಯಾವ ಪಟು ಪಟು ಕುರು ಕಪಟ ಎಂಬ ಪಟಲದೋಳ ಹತ್ತುಟರ ಪೈಕಿ ಸುಪುಟನೆಂದೆನಿಸಿದ ನೀನೇ ಮೇಟಿ. ಕುಟಿಲ ಮತಿಯುತನಾದ ಕೌರವನೆಂಬ ಕುಲ ಕಂಟಕನ ಕಟಕದೋಳು ಮಕಟ ವರ್ಧನನಾದ ಶೈಲಾದಿ ಸಮಸಪ್ತಕರು ಸಾಹಸವೆಂಬ ಸಾಗರವನ್ನು ಸಮುದ್ರದ ಸುರಿದು ತೆಗೆದು ಮಾಡಿದೆ. ತಟಂಗದ ಕೀರ್ತಿಯನ್ನು ಸಂಪಾದಿಸಿದೆ. ಶ್ರೀ ಬಲ ಬಲ ದಂಗೆಯ ಪ್ರಬುದ್ಧನೆಂದೆನಿಸಿದ ನೀನೇ ಮಹಾಪ್ರವೀಣ. ಹೇಳು ಪಾರ್ಥ. ಅರ್ಜುನ ರಾಕ್ಷಸಾಂತಕನಾದ ಪಕ್ಷಿ ವಾಹನನೇ, ಶ್ವೇತವಾಹನನೇ, ಎಂದಿನ ಅವಧಿಯಲ್ಲಿ ಜಯಲಕ್ಷ್ಮಿಯ ಪ್ರಾಣಿಗ್ರಹಣ ಮಾಡಿಕೊಂಡು ಬಂದೆನೋ. ಪಂಡಿತನಾದ ಪುಲ್ಲಲೋಚನನೇ, ಶ್ವೇತವಾಹನನೇ, ಬಲಬಲವನು ಬಲ್ಲನೆಯುವಂತ ಕುರುಬಲದಲ್ಲಿ ಮೆಲ್ಲವೆದ್ದ ತೋಳ ಪಂಡಿತನಾದ ಕಲಿಬೀರ್ಮನನ್ನು ಜಯಿಸೆ. ಅರ್ಜುನ ಬಲ್ಲಿತನಾದ ಕರ್ಣನನ್ನು ಮಾತ್ರ ಗೆಲ್ಲಬೇಕೆಂದು ನನ್ನ ಮನೋಲ್ಲಾಸಗೊಂಡು ಮುಂದರಿಯುವುದು. ಅರ್ಜುನ ವರ್ಣಹೀನನಾದ ಕರ್ಣನೆಂಬುವನನ್ನ ಎನ್ನ ಸತ್ರಾದಿತಗಳೆಂದ ಕಡೆಗೆ ರಣದೇವಿ ಸಂಪುಟರಾದ ಜಯಾಂಗನೆಗಳನ್ನು ವಲಸದೆ ಇದನ್ನು ಮುರವೈರಿ ಭಕ್ತರು ಇದ್ದಾರೆ. ಅರ್ಜುನ ಹಿಂದೆ ಒಣಗರ್ಜನ ಆಗಿರಲಿ, ಅದು ಹೇಗೆ ನಾರಾಯಣ? ದುರ್ಜನನಾದ ದುರ್ಯೋಧನಿಗೆ ಬಲಭುಜನಾಗಿರುವ ಕರ್ಣನನ್ನು ಗೆಲ್ಲುವೇನೆಂದು ಹೇಳಿವೆಯಲ್ಲ, ಹಾಗಾದರೆ ನೀನೇನು ಯಮಧರ್ಮನೇನೋ? ನಾನೇನು ಯಮಧರ್ಮನಲ್ಲ, ಸಹಜ. ಎನ್ನ ಅಗ್ರತೆಗೆ ಯಮನ ತಂದೆ ಎನಿಸಿದ ಕಾರಣ ಯಮಗೊಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಹೌದೇನು? ಕುಲಹೀನನಾದ ಕರ್ಣನನ್ನು ಜಯಿಸುವನು ನಾರಾಯಣ. ಅರ್ಜುನ ಹೇಳುವಿನ ಕೇಳು.